ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೆಶಾಯ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯ 8ನೇ ವಾಕ್ಯ. ಯೆಹೋವನು ಹೀಗನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಯೆಹೋವನು ತನ್ನ ವರಗಳನ್ನು ಪಡೆಯುವುದಕ್ಕಾಗಿ ಜನರನ್ನು ಕರೆಯುವಂತಹ ಒಂದು ಸನ್ನಿವೇಶದಲ್ಲಿ 55ನೇ ಅಧ್ಯಾಯದ ಹೆಡ್ಡಿಂಗಲ್ಲಿ ನೋಡ್ತೀವಿ, ಎಲೈ ಬಾಯಾರದ ಸಕಲ ಜನರೇ ನೀರಿನ ಬಳಿಗೆ ಬನ್ನಿರಿ ಎಂಬುದಾಗಿ ದೇವರ ಆಶೀರ್ವಾದವನ್ನು, ದೇವರ ವರವನ್ನು, ದೇವರ ಅನುಗ್ರಹವನ್ನು ಹೊಂದಿಕೊಳ್ಳುವುದಕ್ಕಾಗಿ ಕರೆಯುವಂತಹ ಒಂದು ಸನ್ನಿವೇಶ. ಅಂಥ ಒಂದು ಸಂದರ್ಭದಲ್ಲಿ ಆ ಕೆಳಗಿನ ವಾಕ್ಯಗಳನ್ನು ಓದುವಂಥ ಸಮಯದಲ್ಲಿ ವಾಕ್ಯ ಹೇಳ್ತದೆ, ದೇವರು ಹೇಳ್ತಾರೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನಮ್ಮ ಮಾರ್ಗಗಳಲ್ಲ. ಮನುಷ್ಯ ಆಲೋಚನಾ ಜೀವಿ. ಅವನು ಯಾವತ್ತೂ ಆಲೋಚನೆ ಮಾಡ್ತಾನೆ, ಪ್ಲ್ಯಾನ್ ಮಾಡ್ತಾನೆ. ನಾವು ಜ್ಞಾನೋಕ್ತಿಯಲ್ಲಿ ಸೊಲೊಮೋನ ಹೇಳುವಂತಹ ಒಂದು ಮಾತನ್ನು ಗಮನಿಸಬಹುದು. ಮನುಷ್ಯನ ಮನಸ್ಸಿನಲ್ಲಿ ಅನೇಕ ಸಂಕಲ್ಪಗಳಿವೆ, ಯೆಹೋವನ ಆಲೋಚನೆ ಈಡೇರುತ್ತದೆ. ಹಾಗಾದರೆ ಮನುಷ್ಯ ಅನೇಕ ಪ್ಲ್ಯಾನ್ಗಳನ್ನು ಮಾಡ್ಕೊಳ್ತಾನೆ, ಆದರೆ ದೇವರ ಆಲೋಚನೆ ನೆರವೇರುತ್ತೆ. ಅದೇ ರೀತಿಯಲ್ಲಿ ನಾವು ನಮ್ಮ ಮಕ್ಕಳ ಕುರಿತು, ನಮ್ಮ ಕೆಲಸದ ಕುರಿತು, ನಮ್ಮ ಕುಟುಂಬದ ಕುರಿತು, ನಮ್ಮ ಆಸ್ತಿಪಾಸ್ತಿಗಳ ವಿನಿಯೋಗದ ಕುರಿತು ಅನೇಕ ಪ್ಲ್ಯಾನ್ಗಳನ್ನು ಮಾಡ್ಕೊಳ್ತೀವಿ ನಾವು. ಮನುಷ್ಯ ಪ್ಲ್ಯಾನ್ ಮಾಡುವಂತಹ ವ್ಯಕ್ತಿ, ಆದರೆ ದೇವರಿಗೆ ಅದಕ್ಕಿಂತ ಉನ್ನತವಾದಂತಹ ಪ್ಲ್ಯಾನ್ ಇರುತ್ತೆ. ನನ್ನ ಆಲೋಚನೆಗಿಂತ, ನನ್ನ ಮಾರ್ಗಗಳಿಗಿಂತ ದೇವರಿಗೆ ಉನ್ನತವಾದ ಆಲೋಚನೆ ಇರ್ತದೆ. ನಾವು ಆದಿಕಾಂಡ ಪುಸ್ತಕದಲ್ಲಿ ಯಾಕೋಬನಿಗೆ 12 ಗಂಡು ಮಕ್ಕಳಿದ್ದಾರೆ, ಒಬ್ಬ ಮಗಳು ದೀನಾ. ಯಾಕೋಬನಿಗೆ ಯೋಸೇಫನ ಕುರಿತು ಪ್ರತ್ಯೇಕವಾದ ಒಂದು ಆಲೋಚನೆ, ಏಕೆಂದರೆ ಅವನ ಪ್ರೀತಿಯ ಹೆಂಡತಿಯಾದ ರಾಹೇಲಳಲ್ಲಿ ಅವನು ಹುಟ್ಟಿದ್ದರಿಂದ ಅವನ ಮೇಲೆ ಸ್ಪೆಷಲ್ ಕನ್ಸರ್ನ್, ಕಾಳಜಿ ಅವನ ಮೇಲೆ ಇತ್ತು. ಅವನನ್ನು ಮನೆಯಲ್ಲೇ ಇಟ್ಕೊಂಡಿದ್ದಾರೆ, ಅವನನ್ನು ಹೊರಗೆ ಕಳಿಸಿಲ್ಲ. ಅವನನ್ನು ಬಹಳ ಪ್ರೀತಿಸಿ ಅವನಿಗೊಂದು ನಿಲುವಂಗಿಯೆಲ್ಲ ಮಾಡಿಕೊಟ್ಟಿದ್ದಾರೆ. ಒಂದು ರೀತಿಯಲ್ಲಿ ಹೇಳೋದಾದರೆ ಯಾಕೋಬನಿಗೆ ಒಂದು ಆಸೆ ಏನು ಅಂದರೆ, ಯೋಸೇಫನು ಯಾವುದೇ ರೀತಿಯ ಕಷ್ಟಗಳನ್ನ ಅನುಭವಿಸಬಾರ್ದು. ಬಾಕಿ ಇರುವಂಥ ಎಲ್ಲ ಮಕ್ಕಳನ್ನು ಕುರಿ ಮೇಯಿಸುವುದಕ್ಕಾಗಿ ಅವನು ಕಳಿಸಿರುವಾಗ ಯೋಸೇಫನನ್ನು ಮನೆಯಲ್ಲೇ ಇಟ್ಕೊಂಡಿದ್ದಾನೆ. ಅವನ ಪ್ಲ್ಯಾನ್ ಡಿಫ್ರೆಂಟ್ ಆಗಿತ್ತು. ನನ್ನ ಮಗ ನನ್ನ ಜೊತೆ ಯಾವಾಗಲೂ ಇರಬೇಕು, ನನ್ನ ಸಂಗಡ ಅವನು ಯಾವಾಗಲೂ ಇರಬೇಕು ಅನ್ನೋದು ಯೋಸೇಫನ ಕುರಿತು ಯಾಕೋಬನ ಆಸೆ ಆಗಿತ್ತು. ಆದರೆ ನಮಗೆ ಗೊತ್ತು, ಆ ಪ್ಲ್ಯಾನ್ಗಿಂತ ಉನ್ನತವಾದಂತಹ ಪ್ಲ್ಯಾನ್ ದೇವರಿಗೆ ಯೋಸೇಫನ ಮೇಲೆ ಇತ್ತು. ದೇವರಿಗೆ ಯೋಸೇಫನ ಮೇಲೆ ಉನ್ನತವಾದ ಪ್ಲ್ಯಾನ್ ಇದ್ದಿದ್ದರಿಂದ ಅವನನ್ನು ಅಲ್ಲಿಂದ ಕರ್ಕೊಂಡೋಗಿ, ಮನೆಯಿಂದ ಹೊರಗೋಗಿ, ಸಹೋದರರ ಹತ್ರ ಹೋಗಿ, ಆಳುಬಾವಿಗೆ ಹೋಗಿ, ಪೋಟಿಫೆರನ ಮನೆಗೆ ಹೋಗಿ, ಸೆರೆಮನೆಗೆ ಹೋಗಿ, ನಂತರ ಅರಮನೆಯಲ್ಲಿ ಯೋಸೇಫ ಇದ್ದಾನೆ. ನೋಡಿ, ತಂದೆಯ ಆಸೆ ಒಂದು, ದೇವರ ಆಸೆ ಇನ್ನೊಂದು. ತಂದೆಯ ಆಲೋಚನೆ ಒಂದು, ದೇವರ ಆಲೋಚನೆ ಮತ್ತೊಂದು. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂತಹ ದೇವರ ಮಗುವೆ, ಈ ಬೆಳಗ್ಗೆ ದೇವರು ನಮಗೆ ಮಾತಾಡ್ತಾ ಇರುವಂತಹ ಮಾತು, ನನ್ನ ಆಲೋಚನೆ ಅಲ್ಲ ನಿಮ್ಮ ಆಲೋಚನೆ, ನಿಮ್ಮ ಮಾರ್ಗ ಅಲ್ಲ ನನ್ನ ಮಾರ್ಗ. ಈ ದಿವಸ ದೇವರ ಸಂಧಾನದಲ್ಲಿ ಹೇಳಬೇಕು, ದೇವರೇ, ನನ್ನ ಮನಸ್ಸಲ್ಲಿ ಅನೇಕ ಪ್ಲ್ಯಾನ್ಗಳಿದ್ದಾವೆ, ನನ್ನ ಆಲೋಚನೆಗಳು ಅನೇಕ ಇದ್ದಾವೆ, ಆದರೆ ದೇವರೇ, ನನ್ನ ಆಲೋಚನೆ ಬೇಡ, ನನ್ನ ಇಷ್ಟ ಬೇಡ. ದೇವರೇ, ನಿನ್ನ ಆಲೋಚನೆ ನೆರವೇರಲಿ, ನಿನ್ನ ಪ್ಲ್ಯಾನ್ಗಳು ದೇವರೇ ನನ್ನ ಜೀವಿತದಲ್ಲಿ ನೆರವೇರಲಿ ಎಂಬುದಾಗಿ ಪ್ರಾರ್ಥನೆ ಮಾಡುವುದಾದರೆ, ದೇವರು ನಿನಗಾಗಿ ಉತ್ತಮವಾದ ಪ್ಲ್ಯಾನ್ಗಳನ್ನು ಮಾಡ್ತಾನೆ. ನಿನಗೋಸ್ಕರವಾಗಿ ಆತನಿಗೊಂದು ಆಲೋಚನೆಗಳಿವೆ, ಅವನಲ್ಲಿ ಒಂದು ಪ್ಲ್ಯಾನ್ಗಳಿದ್ದಾವೆ. ಅವನು ಆ ಕ್ರಿಯೇಟರ್ ಆಗಿದ್ದಾನೆ. ಕೆಲವು ವ್ಯಕ್ತಿಗಳ ಕುರಿತು ನಾವು ನೋಡ್ತೀವಿ, ಕೆಲವು ವ್ಯಕ್ತಿಗಳು ನಾರ್ಮಲ್ ಆಗಿ ಕಾರ್ಯಗಳನ್ನು ಮಾಡ್ತಾರೆ, ಬೇರೆ ಕೆಲವರು ಕ್ರಿಯೇಟಿವ್ ಆಗಿ ಕಾರ್ಯಗಳನ್ನು ಮಾಡ್ತಾರೆ. ಅವರು ಸೃಷ್ಟಿ ಮಾಡುವಂತಹ ವ್ಯಕ್ತಿಗಳಾಗಿರ್ತಾರೆ.
ಅವರಾಗಿಯೇ ಹೊಸದಾಗಿ ಏನಾದರೂ ಒಂದು ಪ್ಲ್ಯಾನ್ ಮಾಡುವಂತಹ ವ್ಯಕ್ತಿಗಳು. ಆದರೆ ಕೆಲವು ಸಮಯದಲ್ಲಿ ಅದು ಸಕ್ಸಸ್ ಆಗ್ಬೋದು, ಕೆಲವಾಗ ಅದು ಫೇಲ್ ಆಗ್ಬೋದು. ಆದರೆ ನೀವು ಆರಾಧನೆ ಮಾಡುವಂತಹ ದೇವರು ಯಾರು? ಆತನು ಸೃಷ್ಟಿಕರ್ತನಾದಂತಹ ದೇವರಾಗಿದ್ದಾನೆ. ನಿನ್ನಲ್ಲಿ ಒಂದು ಟ್ಯಾಲೆಂಟ್ ಇಲ್ಲದೇ ಇದ್ದರೆ ಆ ಟ್ಯಾಲೆಂಟನ್ನು ಸೃಷ್ಟಿ ಮಾಡುವಂತಹ ಶಕ್ತಿಯುಳ್ಳವನು ದೇವರಾಗಿದ್ದಾನೆ. ಇನ್ಬಿಲ್ಟಾಗಿ ದೇವರು ಕೆಲವುದು ಕೊಟ್ಟಿರ್ತಾರೆ. ನಂತರದ ದಿನಗಳಲ್ಲಿ ದೇವರು ನಿನಗೋಸ್ಕರ ಕೆಲವುದನ್ನು ಕೊಡ್ತಾರೆ. ಈ ದಿವಸ ನಿನ್ನ ತಂದೆ ತಾಯಿಗಳಿಗೆ, ನಿನ್ನ ಸಂಬಂಧಿಕರಿಗೆ ನಿನ್ನ ಕುರಿತಾಗಿರುವಂತಹ ಆಲೋಚನೆಗಿಂತಲೂ ಮಿಗಿಲಾದ ಒಂದು ಆಲೋಚನೆ ಇಟ್ಟುಕೊಂಡಂತಹ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆ ದೇವರಲ್ಲಿ ನೀನು ಆಶ್ರಯಿಸುವುದಾದರೆ ನಿನಗಾಗಿ ಆತನು ತನ್ನ ಇಟ್ಟಿರುವಂಥ ಮಾರ್ಗವನ್ನು ತೋರಿಸ್ತಾನೆ. ನಂತರ ದೇವರು ಹೇಳ್ತಾರೆ, ಭೂಮಿಯ ಮೇಲೆ ಆಕಾಶ ಎಷ್ಟು ಉನ್ನತವಾಗಿದೆಯೋ ಅಷ್ಟು ಉನ್ನತವಾಗಿದೆ ನನ್ನ ಆಲೋಚನೆ ಮತ್ತು ನಿನ್ನ ಆಲೋಚನೆ, ನನ್ನ ಮಾರ್ಗ ಮತ್ತು ನಿನ್ನ ಮಾರ್ಗ. ಅದರ ಅರ್ಥ ಬಹಳ ಜಗಜಾಂತರ ವ್ಯತ್ಯಾಸ ಇದೆ. ಈ ದಿವಸ ದೇವರ ಸನ್ನಿಧಾನದಲ್ಲಿ ಹೇಳೋಣ, ಕರ್ತನೆ, ನೀನು ನನಗೋಸ್ಕರ ಇಟ್ಟಿರುವಂತಹ ಒಳ್ಳೆಯ ಆಲೋಚನೆಗಾಗಿ ಸ್ತೋತ್ರ, ಒಳ್ಳೆಯ ಮಾರ್ಗಗಳಿಗಾಗಿ ಸ್ತೋತ್ರ. ನಿನ್ನ ಆಲೋಚನೆಗೆ ವಿಧೇಯನಾಗಿ, ನಿನ್ನ ಚಿತ್ತಕ್ಕೆ ವಿಧೇಯನಾಗಿ ಮುಂದೆ ಸಾಗುವಂತೆ ಕರ್ತನೆ ಸಹಾಯ ಮಾಡು. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ನಮ್ಮನ್ನೇ ನಿನ್ನ ಪಾದ ಬಳಿಗೆ ಒಪ್ಪಿಸಿಕೊಡ್ತೇವೆ. ನಮ್ಮ ಕುರಿತಾಗಿ ನೀನಿಟ್ಟುಕೊಂಡಿರುವಂತಹ ಆಲೋಚನೆಗಳಿಗಾಗಿ ಸ್ತೋತ್ರ, ಪ್ಲ್ಯಾನ್ಗಳಿಗಾಗಿ, ಮಾರ್ಗಗಳಿಗಾಗಿ ಸ್ತೋತ್ರ. ಅದಕ್ಕನುಸಾರವಾಗಿ ಜೀವಿಸುವಂತೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.